ಆಕಾಶವಾಣಿ ಧಾರವಾಡ. ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಮನ್ ಕಿ ಬಾತ್. ಅಂತಾರಾಷ್ಟ್ರೀಯ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಯೋಗಪಟುಗಳ ಸಾಧನೆ ಶ್ಲಾಘಿಸಿದ ಪ್ರಧಾನಮಂತ್ರಿ. ಖೇತ್ ಬಚಾವೋ ಮಾಸಿಕ ಆಂದೋಲನ ಯಶಸ್ವಿ ಸಂಪನ್ನ. ವಿಬಿ ಜಿರಾಮ್ಜಿ ಕಾಯ್ದೆ 2025 ದೇಶಾದ್ಯಂತ ಜಾರಿಗೆ. ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಧ್ಯೇಯದೊಂದಿಗೆ ಜೂನ್ 21ರಂದು ನಡೆದ ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಕಾಶವಾಣಿ ಮೂಲಕ ಪ್ರಸಾರವಾದ 135ನೇ ಆವೃತ್ತಿಯ ಮನ್ ಕಿ ಬಾತ್ನಲ್ಲಿ ವಿಶೇಷವಾಗಿ ಉಲ್ಲೇಖಿಸಿದರು. ಅಹಮದಾಬಾದ್ನಲ್ಲಿ ಜರುಗಿದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತ 102 ಚಿನ್ನದ ಪದಕಗಳು ಸೇರಿದಂತೆ 114 ಪದಕಗಳನ್ನು ಜಯಿಸಿ ಪದಕ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಅಲಂಕರಿಸಿದ್ದನ್ನು ಹೆಮ್ಮೆಯಿಂದ ಪ್ರಧಾನಮಂತ್ರಿ ಮನದ ಮಾತಿನಲ್ಲಿ ಸ್ಮರಿಸಿದರು. हमारे देश में करोड़ों लोगों ने स्थान स्थान पर योग कार्यक्रमों में हिस्सा लिया. इस महीने अहमदाबाद में आयोजित विश्व योगासन चैंपियनशिप की भी बड़ी चर्चा हुई. इसमें भारत ने कुल 114 पदक जीते. इनमें 102 गोल्ड मेडल भी शामिल है. भारत इस चैंपियनशिप की पदक तालिका में पहले स्थान पर रहा. साथियों, किसी भी राष्ट्र की आत्मा उसके लोग होते हैं और जब उस देश के लोग कोई संकल्प लेते हैं तो कोई भी शक्ति उन्हें अपने लक्ष्य से डिगा नहीं पाती. ಕೇಂದ್ರ ಪುರಸ್ಕೃತ ಪಿಎಂ ಸುರಕ್ಷಾ ವಿಮೆ ಯೋಜನೆ ಮೂಲಕ ಸಂಕಷ್ಟಕ್ಕೀಡಾದ ಕುಟುಂಬಗಳಿಗೆ 3,700 ಕೋಟಿಗೂ ಅಧಿಕ ಆರ್ಥಿಕ ಪರಿಹಾರ ಹಾಗೂ ಪಿಎಂ ಜೀವನ್ ಜ್ಯೋತಿ ವಿಮೆ ಯೋಜನೆ ಅಡಿ 22,000 ಕೋಟಿ ರೂಪಾಯಿ ಆರ್ಥಿಕ ನೆರವು 11 ಲಕ್ಷ ಕುಟುಂಬಗಳಿಗೆ ದೊರಕಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಕಾಶವಾಣಿಯ ಮನ್ ಕಿ ಬಾತ್ನ 135ನೇ ಸಂಚಿಕೆಯಲ್ಲಿ ಅವರು ಈ ವಿಷಯ ತಿಳಿಸಿದರು. ಮನ್ ಕಿ ಬಾತ್ ಆಲಿಸಿರುವ ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶೀಕರ್ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿ ಶ್ರೀ ಮೋದಿಜಿ ಅವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಹಾಗೂ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಈ ಎರಡೂ ಕಾರ್ಯಕ್ರಮಗಳು ಜನಸಾಮಾನ್ಯರನ್ನು ಅವರ ಸಂಕಷ್ಟ ಪರಿಸ್ಥಿತಿಯಲ್ಲಿ ತಲುಪುವುದಕ್ಕೆ ಬಹು ಉಪಯೋಗಿಯಾಗಿವೆ. ವಾರ್ಷಿಕ ಕ್ರಮವಾಗಿ 20 ಹಾಗೂ 436 ರೂಪಾಯಿಗಳ ಸಣ್ಣ ಪ್ರೀಮಿಯಂನೊಂದಿಗೆ ಸಂಕಷ್ಟದ ಸ್ಥಿತಿಯಲ್ಲಿ ಗಣನೀಯವಾಗಿ ಸಹಾಯ ಮಾಡುತ್ತವೆ. ವಾರ್ಷಿಕ 20 ರೂಪಾಯಿ ಪ್ರೀಮಿಯಂನೊಂದಿಗೆ ಸುರಕ್ಷಾ ಯೋಜನೆ ದುರ್ಘಟನೆಯಲ್ಲಿ ಅಪಘಾತಕ್ಕೀಡಾಗಿ ಮೃತರಾದವರಿಗೆ 2 ಲಕ್ಷದವರೆಗೂ ಪರಿಹಾರ ನೀಡುತ್ತದೆ ಹಾಗೂ ಜೀವನ್ ಜ್ಯೋತಿ ಬಿಮಾ ಯೋಜನೆ 436 ರೂಪಾಯಿಗಳ ವಾರ್ಷಿಕ ಪ್ರೀಮಿಯಂನೊಂದಿಗೆ ಸ್ವಾಭಾವಿಕ ಮರಣಕ್ಕೂ ಕೂಡ ವಿಮಾ ಸೌಲಭ್ಯವನ್ನು ಒದಗಿಸುತ್ತದೆ. ನಾವು ಬ್ಯಾಂಕ್ ಉದ್ಯೋಗಿಗಳು ಹೊಸದಾಗಿ ಖಾತೆ ತೆರೆಯುವ ಗ್ರಾಹಕರೆಲ್ಲರಿಗೂ ಕೂಡ ಈ ವಿಮಾ ಸೌಲಭ್ಯವನ್ನು ಪಡೆಯಲು ಮನವೊಲಿಸುತ್ತೇವೆ. ವೋಕಲ್ ಫಾರ್ ಲೋಕಲ್ ಎಂಬ ಕರೆಯನ್ನು ಮನ್ ಕಿ ಬಾತ್ನಲ್ಲಿ ಪುನರುಚ್ಚರಿಸಿದ ಪ್ರಧಾನಮಂತ್ರಿಯವರು ಗಣೇಶೋತ್ಸವದ ಸಂದರ್ಭದಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ವಿಗ್ರಹಗಳನ್ನು ಪ್ರತಿಷ್ಠಾಪಿಸದಂತೆ ಸ್ಥಳೀಯ ಕಲಾವಿದರು ತಯಾರಿಸಿದ ಮಣ್ಣಿನ ವಿಗ್ರಹಗಳನ್ನೇ ಪೂಜಿಸುವಂತೆ ತನ್ಮೂಲಕ ಜಲಮೂಲಗಳನ್ನು ರಕ್ಷಿಸುವಂತೆ ಕರೆ ನೀಡಿದರು. ಮನದ ಮಾತು ಆಲಿಸಿರುವ ಧಾರವಾಡದ ಹೆಸರಾಂತ ಪರಿಸರ ಸ್ನೇಹಿ ಮೂರ್ತಿ ಕಲಾವಿದ ಮಂಜುನಾಥ್ ಹಿರೇಮಠ್ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ನಮ್ಮ ಧಾರವಾಡದಲ್ಲಿ ಸುಭಾಸ್ ರಸ್ತೆಯಲ್ಲಿ 7 ದಿನಗಳ ಕಾಲ ಸಾರ್ವಜನಿಕ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡ್ತಾರಲ್ಲ, ಆ ಮೂರ್ತಿಯನ್ನ ನಾವು ಕೃತಕವಾದಂತ ಟ್ಯಾಂಕ್ ಅನ್ನ ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಗಣೇಶನ್ ಇಟ್ಟು ಟ್ರಾಕ್ಟರ್ ಇಂದ ನೀರ್ ಬಿಟ್ಟು ಆ ಗಣೇಶ ಒಂದು 20 ನಿಮಿಷದೊಳಗೆ ಇಡೀ ಗಣಪತಿ ಮೂರ್ತಿ ಕರಗಿ ಬಿಡ್ತೈತಿ. ಆ ಒಂದು ಕರಗಿದ ಮಣ್ಣನ್ನ ಮಾರನೇ ದಿನ ನಾವು ಕೃಷ್ಣ ತುಳಸಿ ಗಿಡಗಳನ್ನ ತಗೊಂಡ್ ಬಂದು ಒಂದೊಂದು ಸಸಿ ನೆಟ್ಟು ಅಲ್ಲಿ ಮಾರ್ಕೆಟಿಗೆ ಬಂದಂತಹ ಸಾರ್ವಜನಿಕರಿಗೆ ನಾವು ಅದನ್ನ ಹಂಚ್ತೇವಿ. ಅವರು ಸಹ ಅದನ್ನ ಪ್ರಸಾದದ ರೂಪದಲ್ಲಿ ಮನೆಯೊಳಗ ಒಯ್ದು ಆ ಸಸಿಯನ್ನ ನೆಡ್ತಾರ. ಪ್ರಧಾನಮಂತ್ರಿಗಳು ಹೇಳ್ದಂಗ ದೇವರ ಮೇಲಿರೋ ನಂಬಿಕೆ, ಆ ಒಂದು ದೈವತ್ವ ಭಾವನೆನೂ ಈಡೇರ್ತೈತಿ. ಜಲಮೂಲಗಳ ರಕ್ಷಣೆಯನ್ನು ಸಹ ನಾವು ಅದರಿಂದ ಮಾಡಬಹುದು. ವೋಕಲ್ ಫಾರ್ ಲೋಕಲ್ ಘೋಷಣೆಯನ್ನು ಹೇಳಿದ್ರು ಅವರು. ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡೋಣ, ಗಣೇಶನ ರೂಪದಲ್ಲಿ ನಮ್ಮ ದೇಶದ ಮಣ್ಣನ್ನ ಪೂಜಿಸೋಣ ಅನ್ನೋ ಒಂದು ಭಾವನೂ ಅದರಲ್ಲಿ ಇರೋದನ್ನ ಕೇಳಿ ಬಹಳ ಒಂದು ಖುಷಿ ಆಯ್ತು.
ಕೇಂದ್ರ ಪುರಸ್ಕೃತ ಖೇತ್ ಬಚಾವೋ ಮಾಸಿಕ ಆಂದೋಲನ ಜೂನ್ ತಿಂಗಳಾಂತ್ಯಕ್ಕೆ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕಳೆದ ಜೂನ್ ತಿಂಗಳ 1ರಂದು ಮಧ್ಯಪ್ರದೇಶದ ರಾಮ್ಸಿಯಾ ಗ್ರಾಮದಲ್ಲಿ ಚಾಲನೆ ನೀಡಿದ್ದರು. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ 25 ಗ್ರಾಮ ಪಂಚಾಯಿತಿಗಳಲ್ಲಿ ಖೇತ್ ಬಚಾವೋ ಅಭಿಯಾನ ಜರುಗಿತು. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹೂವಿನಹಡಗಲಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕ ಕೆಟಿ ಮಂಜುನಾಥ್. ಹೂವಿನಹಡಗಲಿಯಲ್ಲಿ ಖೇತ್ ಬಚಾವೋ ಆಂದೋಲನವನ್ನು ನಾವು ಮಾಡಿದ್ದು ನಮ್ಮ ತಾಲೂಕಿನ 25 ಗ್ರಾಮ ಪಂಚಾಯಿತಿಗಳಲ್ಲಿ ರೈತ ಬಾಂಧವರಿಗೆ ಮೊದಲನೆಯದಾಗಿ ಮಣ್ಣಿನ ಆರೋಗ್ಯ ಮತ್ತು ಪೋಷಕಾಂಶ ನಿರ್ವಹಣೆಯ ಬಗ್ಗೆ ವಿಸ್ತೃತವಾಗಿ ಕೃಷಿ ವಿಜ್ಞಾನಿಗಳಿಂದ ತಿಳಿಸಲಾಯಿತು. ನಂತರ ರಾಷ್ಟ್ರೀಯ ಅಭಿಯಾನಗಳ ಪ್ರಚಾರಗಳನ್ನ ದ್ವಿದಳ ಧಾನ್ಯಗಳ ಆತ್ಮನಿರ್ಭರ ಅಭಿಯಾನ ಮತ್ತೆ ಖಾದ್ಯ ತೈಲ ಎಣ್ಣೆಕಾಳುಗಳ ಅಭಿಯಾನ ಆಗಿರಬಹುದು ಮತ್ತು ಸರ್ಕಾರಿ ಯೋಜನೆಗಳ PM ಕಿಸಾನ್ ಮುಂತಾದ ಯೋಜನೆಗಳ ಬಗ್ಗೆ ತಿಳಿಸಲಾಯಿತು. ಈ ಎಲ್ಲಾ ವಿಷಯಗಳನ್ನ ನಮ್ಮ ತಾಲೂಕಿನ 25 ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಪ್ರಸ್ತುತಪಡಿಸಿದ್ದೇವೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಮನರೇಗಾ ಯೋಜನೆಗೆ ಬದಲಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ನೂತನ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿಜಿರಾಮ್ಜಿ ಕಾಯ್ದೆ 2025 ಈ ತಿಂಗಳ 1ನೇ ತಾರೀಖಿನಿಂದ ದೇಶಾದ್ಯಂತ ಜಾರಿಗೆ ಬಂದಿದೆ. ಅರ್ಹ ಗ್ರಾಮೀಣ ಕುಟುಂಬಗಳಿಗೆ 100 ದಿನಗಳ ಬದಲಾಗಿ 125 ದಿನಗಳ ಕೂಲಿ ನೂತನ ಕಾಯ್ದೆ ಅಡಿ ದೊರೆಯಲಿದೆ. ರಾಜ್ಯ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ದಾವಣಗೆರೆಯಲ್ಲಿ ಮಾತನಾಡಿ ವಿಬಿಜಿರಾಮ್ಜಿ ಯೋಜನೆ ಜಾರಿಗೆ ರಾಜ್ಯ ಸರ್ಕಾರ ಸಮ್ಮತಿಸಿದೆ ಎಂದರು. ವಿಬಿಜಿರಾಮ್ಜಿ ಬಗ್ಗೆ ನಾನು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದೇನೆ. ರಾಜ್ಯ ಸರ್ಕಾರಗಳು ತಮ್ಮ ಪಾಲಿನ 40ರಷ್ಟು ಹಣ ಬಿಡುಗಡೆ ಮಾಡಿದರೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ ಅನ್ನುವಂತ ಒಂದು ನಿಯಮ ರೂಪಿಸಿದ್ದಿದೆ ಮತ್ತು ಹಿಂದೆ ಕೇಂದ್ರ ಸರ್ಕಾರ 90% ಕೊಡ್ತಾ ಇತ್ತು, ರಾಜ್ಯ ಸರ್ಕಾರ 10% ಕೊಡ್ತಾ ಇತ್ತು. ಈಗ ಅದು ಬದಲಾವಣೆ ಮಾಡಿ 60-40 ಮಾಡಿದ್ದಾರೆ. ಇಷ್ಟೆಲ್ಲಾ ತೊಂದರೆಗಳಿದ್ದು ರಾಜ್ಯ ಸರ್ಕಾರಗಳ ಮೇಲೆ ಹೆಚ್ಚಿನ ಹೊರೆ ಬಿದ್ದರೂ ಸಹಿತ ಗ್ರಾಮೀಣ ಭಾಗದ ಅಭಿವೃದ್ಧಿಗಾಗಿ ನಮ್ಮ ಸರ್ಕಾರ ಬದ್ಧತೆಯನ್ನು ತೋರಿಸಿ ವಿರೋಧದ ನಡುವೆಯೂ ಜಾರಿಗೆ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಅನ್ನುವಂತ ಮಾತು ಈ ರಾಜ್ಯದ ಜನರಿಗೆ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಾಕ್ಷ್ಯವೂ ಸ್ಪಷ್ಟವಾಗಿದೆ, ತಡೆಗಟ್ಟುವಿಕೆಯಲ್ಲಿ ಹೂಡಿಕೆ ಮಾಡಿ ಎಂಬ ವಿಷಯ ಆಧರಿಸಿ ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನವನ್ನು ಆಚರಿಸಲಾಯಿತು. ನಿರಂತರವಾಗಿರುವ ಮಾದಕ ವಸ್ತು ವ್ಯಸನದ ಸಮಸ್ಯೆಗಳು, ಹೊಸ ಸವಾಲುಗಳು ಮತ್ತು ನವೀನ ಪರಿಹಾರಗಳು ಧ್ಯೇಯದೊಂದಿಗೆ ಅಕ್ರಮ ಮಾದಕ ದ್ರವ್ಯಗಳ ಬಳಕೆ ಮತ್ತು ಸಾಗಣೆಯ ಪ್ರಮುಖ ಸಮಸ್ಯೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಗುರಿ ವಿಶ್ವಸಂಸ್ಥೆ ಹೊಂದಿದೆ. ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ಡಿಮ್ಯಾನ್ಸ್ ವ್ಯಸನಮುಕ್ತಿ ಕೇಂದ್ರದ ಮುಖ್ಯಸ್ಥ ಹಾಗೂ ಖ್ಯಾತ ಮನೋ ಆರೋಗ್ಯ ತಜ್ಞ ಡಾ ಮಹೇಶ್ ಮಹದೇವಯ್ಯ ಮಾದಕ ದ್ರವ್ಯಗಳ ವ್ಯಸನದ ಪರಿಣಾಮಗಳ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮದ್ಯ ಅಂದ್ರೆ ಆಲ್ಕೋಹಾಲ್, ತಂಬಾಕು, ಗಾಂಜಾ, ಓಪಿಯಾಯ್ಡ್ ಮತ್ತು ಇತರ ಮಾದಕ ವಸ್ತುಗಳ ಬಳಕೆಯಿಂದ ಆರೋಗ್ಯ ಮತ್ತು ಸಮಾಜದ ಮುಂದೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ವ್ಯಸನವು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಕುಟುಂಬ ಜೀವನ, ಶಿಕ್ಷಣ ಮತ್ತು ಉದ್ಯೋಗದ ಮೇಲೆ ದುಷ್ಪರಿಣಾಮ ಬೀರುತ್ತವೆ. ಆದರೆ ವ್ಯಸನವು ಚಿಕಿತ್ಸೆ ನೀಡಬಹುದಾದಂತಹ ವೈದ್ಯಕೀಯ ಸ್ಥಿತಿಯಾಗಿದ್ದು ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆದರೆ ಸಂಪೂರ್ಣ ಚೇತರಿಕೆ ಸಾಧ್ಯ. ಡಿಮ್ಯಾನ್ ಸಂಸ್ಥೆಯು ಹಲವು ದಶಕಗಳಿಂದ ವ್ಯಸನ ಚಿಕಿತ್ಸಾ ಕ್ಷೇತ್ರದ ಮುಂಚೂಣಿಯಲ್ಲಿ ಪಾತ್ರ ವಹಿಸುತ್ತಿದೆ. ಈಗ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ನೆರವಿನಿಂದ ಆರಂಭವಾಗಿರುವ ಅಡಿಕ್ಷನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಈ ಸೇವೆಗಳನ್ನು ಇನ್ನಷ್ಟು ಬಲಪಡಿಸಿದೆ. ಇದರ ಜೊತೆಗೆ ವ್ಯಸನ ಸಮಸ್ಯೆಗೆ ಒಳಗಾಗುವ ಅಪಾಯದಲ್ಲಿರುವ ಹದಿಹರೆಯದ ಮಕ್ಕಳು ಮತ್ತು ಯುವಕರಿಗಾಗಿ ವಿಶೇಷ ಸೇವೆಗಳನ್ನು ಒದಗಿಸುವ ಹೊಸ ಕೇಂದ್ರವೊಂದನ್ನು ಕರ್ನಾಟಕ ಸರ್ಕಾರ ಸ್ಥಾಪಿಸಲು ಯೋಜಿಸಿದ್ದು, ಇದು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡುವ ನಿರೀಕ್ಷೆ ಇದೆ. ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ನಿಡ್ಲೆ. ನಿರೂಪಣೆ ಹರ್ಷವರ್ಧನ್ ಶೀಲ್ವಂತ್. ಸಂಕಲನ ವಿವೇಕಾದಿತ್ಯ ಕನಿಯಾಲ. ಸಹಕಾರ ಮುರ್ತುಜಾ ಹೊಂಗಲ್ ಹಾಗೂ ಉಮೇಶ್ ಗುಳಣ್ಣವರ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.